ಟೈಲರಿಂಗ್ ತರಬೇತಿಗೆ ಅಂತ ಬಂದು ಯುವತಿ ಹಣಕ್ಕಾಗಿ ಟಾರ್ಚರ್ ಕೊಟ್ಟಿದ್ದಾಳೆ. ಪ್ರಮೋಷನ್ ಮಾಡ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಹೇಳಿ ಸುಳ್ಳು ಸುದ್ದಿಯನ್ನ ಪೋಸ್ಟ್ ಮಾಡಿ ಹಣಕ್ಕೆ ಡಿಮಾಂಡ್ ಅನ್ನ ಮಾಡಿದ್ದಾಳೆ. ಚಿನ್ಮಯಿ ಹಾಗೂ ಆಕೆಯ ಸ್ನೇಹಿತ ದೀಪಕ್ ಈ ಕೃತ್ಯ ಎಸಗಿದ್ದಾರೆ. ಚಾಂದಿನಿ ಬೀರಪ್ಪ ಎನ್ನುವಂತಹ ಮಹಿಳೆಗೆ ಟಾರ್ಚರ್ ಅನ್ನ ನೀಡಿದ್ದಾರೆ. ಚಿನ್ಮಯಿ ವ್ಲಾಗ್ಸ್ ಎನ್ನುವಂತಹ ಇನ್ಸ್ಟಾ ಖಾತೆಯಿಂದ ಸುಳ್ಳು ಸುದ್ದಿಯನ್ನ ಪೋಸ್ಟ್ ಮಾಡಿ ವಿಡಿಯೋ ಪೋಸ್ಟ್ ಮಾಡಿ ಹಣಕ್ಕೆ ಡಿಮಾಂಡ್ ಮಾಡಿದ್ದಾರೆ. ಯಾಕೆ ಹೀಗೆ ಮಾಡಿದ್ರಿ ಅಂತ ಪ್ರಶ್ನಿಸಿದ್ದಕ್ಕೆ ಯುವತಿ ತಿರುಗಿ ಬಿದ್ದಿದ್ದು ಹೋಟೆಲ್ನಲ್ಲಿ ಪದೇ ಪದೇ ಮೀಟ್ ಮಾಡಿ ಹಣಕ್ಕಾಗಿ ಡಿಮಾಂಡ್ ಮಾಡಿರುವಂತಹ ದೃಶ್ಯಗಳು ಲಭ್ಯವಾಗಿದೆ. ಟಾರ್ಚರ್ ಸಹಿಸಲಾಗದೆ ಆ ಮಹಿಳೆ ಪೊಲೀಸರಿಗೆ ದೂರು ನೀಡಿದ್ದು ಚಿನ್ಮಯಿ ಹಾಗೂ ದೀಪಕ್ ವಿರುದ್ಧ ಗೋವಿಂದರಾಜನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಶಿವಂ ಅಕಾಡೆಮಿ ಟೈಲರಿಂಗ್ನಲ್ಲಿ ಯುವತಿ ಟೈಲರಿಂಗ್ ತರಬೇತಿಯನ್ನ ಪಡೆಯೋದಕ್ಕೆ ಅಂತ ತೆರಳಿರ್ತಾಳೆ. ಆ ಸಂದರ್ಭದಲ್ಲಿ ಸುಳ್ಳು ಸುದ್ದಿ ಪೋಸ್ಟ್ ಮಾಡಿ ಹಣಕ್ಕೆ ಡಿಮಾಂಡ್ ಮಾಡಿರುವ ಆರೋಪ ಇದು. ಸ್ಟಾಫ್ ಎಲ್ಲ ಏನಿದ್ದಾರೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಅವ್ರ ಕಡೆನೇ ಸಪೋರ್ಟ್ ಮಾಡಿದಾಗಲೇ ಅರ್ಥ ಆಗಬೇಕು ನನಗೆ ಅಲ್ಲಿ ಏನೂ ನಂಗೆ ನ್ಯಾಯ ಸಿಗಲ್ಲ ಅಂತೇಳಿ. ಫೈನಲಾಗಿ ನಾನು ದುಡ್ಡು ಹೋಯ್ತು. ಈ ಅಮ್ಮ ಬಂದ್ಬಿಟ್ಟು ನಾನು ಟೀಚರ್ಗೆ ಸಿಂಗಲರಲ್ಲಿ ಮಾತಾಡಿದೆ ಅಂತ ಸಂಸ್ಕಾರದ ಬಗ್ಗೆ ಲೆಕ್ಚರ್ ಹೊಡಿತಾ ಇತ್ತು. ನೀವು ಒಂದು ವಿಡಿಯೋ ಬಿಡಿ, ನನ್ನ ಕಡೆಯಿಂದ ನಾನು ವಿಡಿಯೋ ಬಿಡ್ತೀನಿ. ನೀನೇನು ಎಲ್ಲ ಹಾಕಿದ್ದೀನಲ್ಲ ಡಿಲೀಟ್ ಮಾಡ್ತೀನಿ ನಾನು. ಬಟ್ ಅದೆಲ್ಲ ಇವತ್ತು ನೈಟೇ ಆಗುತ್ತೆ. ಎಲ್ಲ ಕರೆಕ್ಟ್ ಅಂದರೆ ಅವ್ರ ಕಡೆ ಕನ್ಕ್ಲೂಷನ್ ಅದು ನಿಮ್ಮ ಕಡೆ ಯಾಕಂದ್ರೆ ಅದನ್ನು ಕನ್ಕ್ಲೂಷನ್ ವಿಡಿಯೋ ಮಾಡ್ತಾರೆ. ನೈಟು 11 ಗಂಟೆಗೆ ಮಾಡೋದು. ಸ್ಟಾಫ್ ಎಲ್ಲ ಏನಿದ್ದಾರೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಶಿವಂ ಅಕಾಡೆಮಿಯಲ್ಲಿ ಟೈಲರಿಂಗ್ ಹಾಗೂ ಬ್ಯೂಟಿ ಕೋರ್ಸ್ಗಳನ್ನು ಹೇಳ್ಕೊಡಲಾಗ್ತಿರತ್ತೆ. ಈ ಸಂದರ್ಭದಲ್ಲಿ ಅಲ್ಲಿಗೆ ತರಬೇತಿಗೆ ಅಂತ ತೆರಳಿದ್ದಂತಹ ಯುವತಿ ಚಿನ್ಮಯಿ ಅಲ್ಲಿನ ಅಕಾಡೆಮಿಯ ಮಹಿಳೆಯ ಬಳಿ ಹಣಕ್ಕಾಗಿ ಡಿಮ್ಯಾಂಡ್ ಇಟ್ಟಿದ್ದಾಳೆ ಸುಳ್ಳು ಸುದ್ದಿಗಳನ್ನು ಪೋಸ್ಟ್ ಮಾಡಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಟೈಲರಿಂಗ್ ಹಾಗೂ ಬ್ಯೂಟಿಷಿಯನ್ ಅಕಾಡೆಮಿಯ ಮಹಿಳೆಯ ಬಳಿ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ ಸುಳ್ಳು ಸುದ್ದಿಗಳನ್ನ ಪೋಸ್ಟ್ ಮಾಡಿ ಅಂತ. ಏನ್ ಸುಳ್ಳು ಸುದ್ದಿಗಳನ್ನ ಪೋಸ್ಟ್ ಮಾಡಿದ್ಲು? ಆ ಪೋಸ್ಟ್ ಮಾಡಿದಂತಹ ವಿಡಿಯೋದಲ್ಲಿ ಏನಿದೆ? ಆ ಅಕಾಡೆಮಿಯವರು ಯಾಕೆ ಅವ್ರ ಜೊತೆ ಮಾತನಾಡೋದಕ್ಕೆ ಮುಂದಾದ್ರು? ಶಿವಕುಮಾರ್, ಪ್ರತೀಕ್ಷಾ, ಕಳೆದ ಹಲವು ವರ್ಷಗಳಿಂದಲೂ ಕೂಡ ಚಾಂದಿನಿ ಬೀರಪ್ಪ ಎನ್ನುವಂಥ ಯುವತಿಯನ್ನಿರ್ತಾರೆ. ಅವರು ಬೆಂಗಳೂರಿನ ವಿಜಯನಗರದಲ್ಲಿ ಶಿವಂ ಅಕಾಡೆಮಿ ಹೆಸರಿನಲ್ಲಿ ಬ್ಯೂಟಿಷಿಯನ್ ಹಾಗೂ ಟೈಲರಿಂಗ್ ಕೋರ್ಸನ್ನು ಮಾಡುವಂಥ ಅಕಾಡೆಮಿಯನ್ನು ಇಟ್ಕೊಂಡಿರ್ತಾರೆ. ಜೊತೆಗೆ ಪ್ರತಿ ಬ್ಯಾಚ್ಗಳಿಗೂ ಕೂಡ ಇಂತಿಷ್ಟು ಫೀಸನ್ನು ಫಿಕ್ಸ್ ಮಾಡಿ ಅವ್ರಿಗೆ ಟೈಲರಿಂಗ್ ಹೇಳ್ಕೊಡುವಂಥ ಕೆಲಸವನ್ನು ಮಾಡ್ತಿರ್ತಾರೆ. ಅದೇ ಶಿವಂ ಅಕಾಡೆಮಿಗೆ ಸದ್ಯ ಆರೋಪಿ ಯುವತಿ ಆಗಿರುವಂಥ ಚಿನ್ಮಯಿ ಏನಿದ್ದಾರೆ, ಚಿನ್ಮಯಿ ಕೂಡ ಅದೇ ಅಕಾಡೆಮಿಗೆ ಸೇರ್ಕೊಡ್ತಾರೆ. ಆಕೆ ಟೈಲರಿಂಗ್ ಹೇಳ್ಕೊಡ್ತಿದ್ದಂಥ ಸಂದರ್ಭದಲ್ಲಿ ಅಲ್ಲಿನ ಕೆಲವೊಂದಷ್ಟು ವಿಡಿಯೋಗಳನ್ನು ಮಾಡ್ಕೊಳ್ತಾಳೆ. ಅಲ್ಲಿ ಅವರು ಕೂಡ ವಿಡಿಯೋವನ್ನು ಮಾಡ್ಕೊಳ್ಳೋದು ಗಮನಿಸ್ತಾರೆ. ಆದರೆ ಆಕೆ ಏನೋ ಕೆಲಸದಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಡಿಯೋವನ್ನು ಮಾಡ್ಕೊಳ್ತಾಳೆ ಅಂತೇಳಿ ಅಕಾಡೆಮಿಯವರು ಕೂಡ ಸುಮ್ಮನಿರ್ತಾರೆ. ಅದಾದಂಥ ನಂತರದಲ್ಲಿ ಮನೆಗೆ ಹೋದಂಥ ಚಿನ್ಮಯಿ ಅಲ್ಲಿ ಟ್ರೈನಿಂಗ್ ಅನ್ನ ಪಡ್ಕೊಂಡು ಇಲ್ಲಿ ಯಾವುದೇ ರೀತಿಯಾದಂಥ ಟೈಲರಿಂಗ್ ಕೋರ್ಸ್ಗಳನ್ನು ಹೇಳ್ಕೊಡ್ತಿಲ್ಲ, ಯಾವುದೇ ರೀತಿಯಾದಂಥ ಡಿಸೈನ್ಗಳನ್ನು ಹೇಳ್ಕೊಡ್ತಿಲ್ಲ, ಯಾರು ಕೂಡ ಸೇರ್ಕೊಳ್ಬಿಡಿ, ನೀವು ಕೊಟ್ಟಂತ ಹಣ ಏನಿದೆ ಇದು ವ್ಯರ್ಥ ಅನ್ನೋ ರೀತಿಯಲ್ಲಿ ಆಕೆ ಕೆಟ್ಟದಾಗಿ ಬಿಂಬಿಸಿ ಶಿವಂ ಅಕಾಡೆಮಿ ವಿರುದ್ಧವಾಗಿ ಚಿನ್ಮಯಿ ವ್ಲಾಗ್ಸ್ ಅನ್ನೋ ಆಕೆಯ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಪೋಸ್ಟ್ ಮಾಡುವಂಥ ಕೆಲಸವನ್ನ ಆರೋಪಿ ಯುವತಿ ಚಿನ್ಮಯಿ ಮಾಡ್ತಿರ್ತಾಳೆ. ಇದನ್ನ ಶಿವಂ ಅಕಾಡೆಮಿಯ ಮಾಲೀಕರಾದಂಥ ಚಾಂದಿನಿ ಬೀರಪ್ಪ ಅವರು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಆಕೆ ಹಣಕ್ಕಾಗಿ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಂಥ ಆರೋಪ ಕೇಳ್ಬರ್ತಿರುವಂಥದ್ದು. ಅಂದ್ರೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ವಿಡಿಯೋಗಳನ್ನು ಹಾಕಬಾರ್ದು, ನಿಮ್ಮ ಅಕಾಡೆಮಿ ಬಗ್ಗೆ ಕೆಟ್ಟದಾಗಿ ವಿಡಿಯೋಗಳನ್ನು ಪೋಸ್ಟ್ ಮಾಡಬಾರ್ದು ಅಂದ್ರೆ ಸುಮಾರು 3 ಲಕ್ಷ ಹಣವನ್ನ ಕೊಡಬೇಕು ಅಂತೇಳಿ ಆಕೆ ಡಿಮ್ಯಾಂಡ್ ಅನ್ನ ಮಾಡಿದ್ದಾಳೆ. ಜೊತೆಗೆ ಖಾಸಗಿ ಹೋಟೆಲ್ನಲ್ಲಿ ಬಂದು ಭೇಟಿಯಾಗಿ ಹಣವನ್ನ ಕೊಡಬೇಕು ಅಂತೇಳಿ ಹೇಳಿ ನಮಗೆ ಹಿಂಸೆಯನ್ನ ಕೊಡ್ತಿದ್ದಾಳೆ. ಜೊತೆಗೆ ಬ್ಲಾಕ್ ಮೇಲ್ ಅನ್ನ ಮಾಡ್ತಿದ್ದಾಳೆ ಅಂತೇಳಿ ಶಿವಂ ಅಕಾಡೆಮಿ ಮಾಲೀಕರಾದಂಥ ಚಾಂದಿನಿ ಬೀರಪ್ಪ ಅವರು ಸದ್ಯ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿರುವಂತದ್ದು. ಅವರು ಖಾಸಗಿ ಹೋಟೆಲ್ನಲ್ಲಿ ಭೇಟಿಯಾಗಿ ಹಣವನ್ನ ಕೇಳ್ತಿದ್ದಂಥ ವಿಡಿಯೋವನ್ನು ಕೂಡ ತಮ್ಮ ಮೊಬೈಲ್ನಲ್ಲಿ ಚಿತ್ರೀಕರಿಸಿರುವಂತದ್ದು. ಯುವತಿ ಚಿನ್ಮಯಿ ಏನಿದ್ದಾಳೆ, ಚಿನ್ಮಯಿಗೆ ಮತ್ತೊಬ್ಬ ವ್ಯಕ್ತಿ ಕೂಡ ಸಪೋರ್ಟ್ ಅನ್ನ ಮಾಡಿರುವಂತದ್ದು. ಆತನ ವಿರುದ್ಧವಾಗೂ ಕೂಡ ಸದ್ಯ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರುವಂತದ್ದು. ದೂರನ್ನ ದಾಖಲು ಮಾಡಿಕೊಂಡಂತ ಪೊಲೀಸರು ಸದ್ಯ ತನಿಖೆಯನ್ನು ಮುಂದುವರಿಸಿರುವಂತದ್ದು. ಪ್ರತೀಕ್ಷಾ, ಶಿವಕುಮಾರ್, ಯಾವಾಗ ಆಗಿರುವುದು ಘಟನೆ? ಜೊತೆಗೆ ಆರೋಪಿಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರಾ ಪೊಲೀಸರು?
ಪ್ರತಿಷ್ಠಾ ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕುವಂಥ ಕೆಲಸವನ್ನು ಕಾಮಾಕ್ಷಿಪಾಳ್ಯ ಪೊಲೀಸರು ಮಾಡಿರುವಂಥದ್ದು. ಈಗ ಆಲ್ರೆಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಸ್ಥಾನದಲ್ಲಿರುವಂಥ ಇಬ್ಬರು ವ್ಯಕ್ತಿಗಳು, ಒಂದು ಅದೇ ಟೈಲರಿಂಗ್ ಕೋರ್ಸ್ಗೆ ಸೇರ್ಕೊಂಡಿದ್ದಂಥ ಚಿನ್ಮಯಿ ಯುವತಿ ಏನಿದ್ದಾಳೆ, ಆಕೆ ಮತ್ತು ಆಕೆಯ ಸ್ನೇಹಿತ ಏನಿದ್ದಾರೆ, ಇಬ್ಬರಿಗೂ ಕೂಡ ನೋಟಿಸನ್ನು ಕೊಟ್ಟು ವಿಚಾರಣೆಗೆ ಕರೀಲಿಕ್ಕೆ ಪೊಲೀಸ್ ಅಧಿಕಾರಿಗಳು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ದೂರುದಾರರು ಚಾಂದಿನಿ ಬೀರಪ್ಪ ಏನಿದ್ದಾರೆ, ಅವರಿಂದ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಅಗತ್ಯವಾದಂಥ ಸಾಕ್ಷ್ಯಾಧಾರಗಳನ್ನು ಕೂಡ ಕಲೆ ಹಾಕಿರುವಂಥದ್ದು. ಕಳೆದ ತಿಂಗಳು ನಡೆದಿರುವಂಥ ಘಟನೆ ಬೆಂಗಳೂರಿನ ವಿಜಯನಗರದಲ್ಲಿ ಶಿವಮ್ ಅಕಾಡೆಮಿ ಹೆಸರಿನಲ್ಲಿ ಇವರು ಕೋರ್ಸನ್ನು ಅಂದರೆ ಅಕಾಡೆಮಿಯನ್ನು ಇಟ್ಕೊಂಡು ಟೈಲರಿಂಗ್ ಹಾಗೂ ಬ್ಯೂಟಿಷಿಯನ್ ಕೋರ್ಸ್ಗಳನ್ನು ಮಾಡ್ತಿರ್ತಾರೆ. ಬ್ಯೂಟಿಷಿಯನ್ ಕೋರ್ಸ್ಗಳನ್ನು ಸಪ್ರೇಟ್ ಆಗಿ ಹಾಗೂ ಟೈಲರಿಂಗ್ ಕೋರ್ಸ್ಗಳನ್ನು ಸಪ್ರೇಟ್ ಆಗಿ ಮಾಡ್ತಿರ್ತಾರೆ. ಆದರೆ ಅದೇ ಅಕಾಡೆಮಿಗೆ ಸೇರಿದಂಥ ಯುವತಿ ಚಿನ್ಮಯಿ ಏನಿದ್ದಾಳೆ, ಇಲ್ಲಿ ಯಾವುದೇ ರೀತಿಯಂತ ನಿಮಗೆ ಹೊಸವಾದಂಥ ಕೋರ್ಸ್ಗಳನ್ನು ಹೇಳ್ಕೊಡ್ತಿಲ್ಲ, ಟೈಲರಿಂಗನ್ನು ಸರಿಯಾಗಿ ಹೇಳ್ಕೊಡ್ತಿಲ್ಲ, ಯಾವುದೇ ಹೊಸರಾದ ಡಿಸೈನ್ಗಳನ್ನು ಹೇಳ್ಕೊಡ್ತಿಲ್ಲ, ಯಾರು ಕೂಡ ಸೇರ್ಕೊಂಬಿಡಿ ಅಂತೇಳಿ ಆಕೆ ಪದೇ ಪದೇ ವಿಡಿಯೋಗಳನ್ನು ಮಾಡ್ತಿದ್ದಾಳೆ. ಕಳೆದ ಒಂದೆರಡು ತಿಂಗಳ ಹಿಂದಿನಿಂದಲೂ ಕೂಡ ಈಕೆ ಇದೇ ರೀತಿಯಾಗಿ ಮಾಡ್ಕೊಂಡು ಬಂದಿದ್ದಾಳೆ ಅಂತೇಳಿ ಸದ್ಯ ಆರೋಪವನ್ನು ಮಾಡಿರುವಂಥದ್ದು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲು ಮಾಡಿರುವಂಥ ಕಾಮಾಕ್ಷಿಪಾಳ್ಯ ಪೊಲೀಸರು ಇಬ್ಬರಿಗೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಆದರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ಕೂಡ ಯಾರನ್ನು ಕೂಡ ಅರೆಸ್ಟ್ ಮಾಡಿಲ್ಲ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಕ್ಕಿರುವಂಥದ್ದು. ಪ್ರತೀಕ್ಷಾ, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.